ನಮಸ್ಕಾರ. ಮಾರ್ಚ್ 27 ಇದು ಬರೀ ಒಂದು ಕ್ಯಾಲೆಂಡರ್ ದಿನಾಂಕ ಅಷ್ಟೇ ಅಲ್ಲ, ಇದೊಂದು ದೊಡ್ಡ ವಿಚಾರ. ಪ್ರಪಂಚದಾದ್ಯಂತ ಕಲಾವಿದರು, ಚಿಂತಕರು ಮತ್ತೆ ಪ್ರೇಕ್ಷಕರು ಎಲ್ಲರೂ ಒಟ್ಟಾಗಿ ಸೇರಿ ರಂಗಭೂಮಿಯ ಶಕ್ತಿಯನ್ನ ಆಚರಿಸುವ ದಿನ ಇದು. ಹಾಗಿದ್ರೆ ಈ ವಿಶ್ವ ರಂಗಭೂಮಿ ದಿನದ ಹಿಂದಿನ ಕಥೆಯೇನು? ಬನ್ನಿ ಇದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಸರಿ, ಇದೇ ವಿಚಾರವನ್ನ 2015ರಲ್ಲಿ ಪೋಲೆಂಡ್ನ ಪ್ರಸಿದ್ಧ ರಂಗ ನಿರ್ದೇಶಕ ಕ್ರಿಸ್ಟಾಫ್ ವಾರ್ಲಿಕವಾಸ್ಕಿ ಬಹಳ ಅದ್ಭುತವಾಗಿ ಹೇಳಿದ್ರು. ಅವರ ಪ್ರಕಾರ ನಿಜವಾದ ರಂಗಭೂಮಿ ಅಂದ್ರೆ ಕೇವಲ ಹಳೆಯ ಸಂಪ್ರದಾಯಗಳನ್ನ ಹಾಗೆಯೇ ನಕಲು ಮಾಡೋದಲ್ಲ, ಬದಲಿಗೆ ಅದು ಜನರ ನಡುವೆ ಜೀವಂತ ತರಂಗಗಳನ್ನ ಸೃಷ್ಟಿ ಮಾಡಿ ಒಂದು ಕನೆಕ್ಷನ್ ಹುಡುಕೋ ಪ್ರಯತ್ನ. ಎಂಥ ಅದ್ಭುತವಾದ ಮಾತಲ್ವಾ ಇದು? ಹಾಗಿದ್ರೆ ರಂಗಭೂಮಿಯ ಈ ತತ್ವವನ್ನ ಇಡೀ ಜಗತ್ತು ಸೇರಿ ಆಚರಿಸುವಂಥ ಅವಶ್ಯಕತೆ ಏನಿತ್ತು? ಅಷ್ಟಕ್ಕೂ ಈ ದಿನವನ್ನ ಆಚರಿಸೋಕೆ ಶುರು ಮಾಡಿದ್ದೇ ಯಾಕೆ? ಈ ಪ್ರಶ್ನೆ ನಮ್ಮನ್ನ ನೇರವಾಗಿ ಅದರ ಇತಿಹಾಸದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಆ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ನಾವು ಸ್ವಲ್ಪ ಇತಿಹಾಸದ ಪುಟಗಳನ್ನ ತಿರುವಿ ನೋಡ್ಬೇಕಾಗುತ್ತೆ. ನೋಡಿ, ಇದರ ಕಥೆ ಶುರುವಾಗೋದೇ 1948ರಲ್ಲಿ. ಆಗ ಯುನೆಸ್ಕೋ ಅಂತಾರಾಷ್ಟ್ರೀಯ ರಂಗಭೂಮಿ ಸಂಸ್ಥೆ ಅಂದ್ರೆ ITI ಅಂತ ಒಂದನ್ನ ಸ್ಥಾಪಿಸುತ್ತೆ. ಆಮೇಲೆ 1961ರಲ್ಲಿ ಫಿನ್ಲೆಂಡ್ನ ಹೆಲ್ಸಿಂಕಿಯಲ್ಲಿ ನಡೆದ ಒಂದು ಸಮ್ಮೇಳನದಲ್ಲಿ ಈ ದಿನಾಚರಣೆಯ ಪ್ರಸ್ತಾಪವನ್ನ ಮುಂದಿಡಲಾಗುತ್ತೆ. ಇದಕ್ಕೆ ಒಳ್ಳೆ ಬೆಂಬಲ ಸಿಕ್ಕಿ 1962ರಿಂದ ಪ್ರತಿ ವರ್ಷ ಮಾರ್ಚ್ 27ರಂದು ಈ ದಿನವನ್ನ ಆಚರಿಸ್ಕೊಂಡು ಬರ್ಲಾಗ್ತದೆ. ಈ ದಿನದ ಒಂದು ಮುಖ್ಯ ಆಚರಣೆ ಏನು ಗೊತ್ತಾ? ಅದೇ ವಾರ್ಷಿಕ ಸಂದೇಶ. ಪ್ರತಿ ವರ್ಷ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿದ ಒಬ್ಬ ರಂಗಕರ್ಮಿಯನ್ನ ಆಯ್ಕೆ ಮಾಡಿ ಅವರಿಂದ ಒಂದು ಸಂದೇಶವನ್ನ ಬರೆಸಲಾಗುತ್ತೆ. ಆ ಸಂದೇಶವನ್ನ ಪ್ರಪಂಚದಾದ್ಯಂತ ನೂರಾರು ಭಾಷೆಗಳಿಗೆ ಅನುವಾದ ಮಾಡಿ ರಂಗಮಂದಿರಗಳಲ್ಲಿ ಪ್ರೇಕ್ಷಕರ ಮುಂದೆ ಓದಲಾಗುತ್ತೆ. ಇದೊಂದು ರೀತಿ ಅದ್ಭುತವಾದ ಗ್ಲೋಬಲ್ ಕೊಲಾಬರೇಷನ್. ಸರಿ, ಈಗ ನಾವು ಈ ಇಡೀ ವಿಶ್ಲೇಷಣೆಯ ಒಂದು ಪ್ರಮುಖ ಭಾಗಕ್ಕೆ ಬಂದಿದ್ದೇವೆ. ಇಷ್ಟು ವರ್ಷಗಳಲ್ಲಿ ಜಗತ್ತಿನ ಮಹಾನ್ ಕಲಾವಿದರು ಈ ವೇದಿಕೆ ಮೂಲಕ ಹಂಚಿಕೊಂಡ ಕೆಲವು ಪವರ್ಫುಲ್ ಸಂದೇಶಗಳನ್ನು ನೋಡೋಣ. ಈ ಸಂದೇಶಗಳು ಅಂದ್ರೆ ಬರೀ ಮಾತುಗಳಲ್ಲ, ಅವು ನಮ್ಮ ಕಾಲದ ಮಹತ್ವದ ಚಿಂತನೆಗಳು. ಅದರಲ್ಲಿ ಕೆಲವು ಹೇಗಿವೆ ಅಂತ ಈಗ ನೋಡೋಣ. 2016ರಲ್ಲಿ ರಷ್ಯಾದ ನಿರ್ದೇಶಕ ಅನತೋಲಿ ವಸಲೇವ್ ಈ ರೀತಿ ಕರೆ ಕೊಟ್ಟರು. ಬೇರೆಲ್ಲವನ್ನ ಬಿಟ್ಟು ನೇರವಾಗಿ ರಂಗಭೂಮಿಗೆ ಬನ್ನಿ, ಜೀವಂತ ಪ್ರದರ್ಶನದ ಒಂದು ಭಾಗವಾಗಿ ಅಂತ ಮನವಿ ಮಾಡಿದ್ರು. ಯೋಚನೆ ಮಾಡಿ, ಇವತ್ತಿನ ಈ ಡಿಜಿಟಲ್ ಜಗತ್ತಿನಲ್ಲಿ ಈ ಮಾತು ಎಷ್ಟೊಂದು ಮುಖ್ಯ ಅಲ್ವಾ? ಆಮೇಲೆ 2018ರಲ್ಲಿ ಫ್ರೆಂಚ್ ನಟಿ ಇಸಬೆಲೆ ಹಪರ್ಟ್ ರಂಗಭೂಮಿಯನ್ನ ಒಂದು ಸೇಫ್ ಸ್ಪೇಸ್ ಅಂದ್ರೆ ದ್ವೇಷವೇ ಇಲ್ಲದ ಸ್ನೇಹದಿಂದ ಮಾತಾಡೋ ಒಂದು ಜಾಗ ಅಂತ ಬಣ್ಣಿಸಿದ್ರು. ಎಷ್ಟು ಸುಂದರವಾದ ಕಲ್ಪನೆ ಇದು! ಇನ್ನು ಪಾಕಿಸ್ತಾನದ ನಾಟಕಕಾರ ಶಾಹಿದ್ ನಾದೀಮ್ ಅವರು 2020ಯಲ್ಲಿ ಕೊಟ್ಟ ಸಂದೇಶ ಇದೆಯಲ್ಲ, ಅದು ತುಂಬಾನೇ ತೀಕ್ಷ್ಣವಾಗಿತ್ತು. ಸರ್ವಾಧಿಕಾರ, ಯುದ್ಧ ಮತ್ತೆ ಧಾರ್ಮಿಕ ಮೂಲಭೂತವಾದದ ನಡುವೆ ರಂಗಭೂಮಿ ಹೇಗೆ ಸತ್ಯವನ್ನ ಮಾತಾಡೋಕೆ ಒಂದು ಪವಿತ್ರ ವೇದಿಕೆ ಆಗುತ್ತೆ ಅಂತ ಅವರು ವಿವರಿಸಿದ್ರು. ಅಂದ್ರೆ ಕಷ್ಟದ ಸಮಯದಲ್ಲೇ ರಂಗಭೂಮಿಯ ನಿಜವಾದ ಶಕ್ತಿ ಹೊರಬರುತ್ತೆ ಅನ್ನೋದು ಅವರ ಮಾತಾಗಿತ್ತು. ಹಾಗಿದ್ರೆ ಈ ಜಾಗತಿಕ ವೇದಿಕೆಯಲ್ಲಿ ನಮ್ಮ ಭಾರತದ ಧ್ವನಿ ಹೇಗಿತ್ತು? ಈ ಮಹತ್ವದ ಸಂದೇಶವನ್ನ ನೀಡೋ ಅವಕಾಶ ಭಾರತೀಯರಿಗೆ ಯಾವಾಗ ಸಿಕ್ತು? ಬನ್ನಿ ನೋಡೋಣ. ಆಶ್ಚರ್ಯ ಅಂದ್ರೆ, ಈ ಸಂಪ್ರದಾಯ ಶುರುವಾಗಿ ಬರೋಬರಿ 40 ವರ್ಷಗಳಾದ ಮೇಲೆ ಅಂದ್ರೆ 2002ರಲ್ಲಿ ಮೊದಲ ಬಾರಿಗೆ ಒಬ್ಬ ಭಾರತೀಯ ಕಲಾವಿದರಿಗೆ ಈ ಗೌರವ ಸಿಕ್ಕಿದ್ದು. ಆ ಗೌರವ ಪಡೆದವರು ಬೇರೆ ಯಾರೂ ಅಲ್ಲ, ಜ್ಞಾನಪೀಠ ಪ್ರಶಸ್ತಿ ವಿಜೇತ ನಮ್ಮ ಹೆಮ್ಮೆಯ ಗಿರೀಶ್ ಕಾರ್ನಾಡ್ರು. ಅವರು ಭರತನ ನಾಟ್ಯಶಾಸ್ತ್ರವನ್ನಿಟ್ಕೊಂಡು ಇವತ್ತಿನ ಹಿಂಸೆಗೆ ಉತ್ತರ ಹುಡುಕೋಕೆ ಪ್ರಯತ್ನ ಮಾಡಿದ್ರು. ಆನಂತರ 2018ರಲ್ಲಿ ರಾಮ್ ಗೋಪಾಲ್ ಬಜಾಜ್ ಶಾಲಾ ಶಿಕ್ಷಣದಲ್ಲಿ ಕಲೆನ ಸೇರಿಸೋದ್ರಿಂದ ಒಂದು ಸಂವೇದನಾಶೀಲ ಸಮಾಜವನ್ನ ಹೇಗೆ ಕಟ್ಬೋದು ಅಂತ ಮಾತಾಡಿದ್ರು. ನೋಡಿ, ಒಬ್ರು ಭಾರತದ ಪ್ರಾಚೀನ ಜ್ಞಾನವನ್ನ ಜಗತ್ತಿನ ಮುಂದೆ ಇಟ್ರೆ, ಇನ್ನೊಬ್ರು ನಮ್ಮ ದೇಶದ ಭವಿಷ್ಯದ ಬಗ್ಗೆ ಕಾಳಜಿ ವ್ಯಕ್ತಪಡಿಸಿದ್ರು. ಸರಿ, ಹಾಗಾದ್ರೆ ಇವತ್ತಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ರಂಗಭೂಮಿಯ ಧ್ವನಿ ಹೇಗಿದೆ? ಇತ್ತೀಚಿನ ಸಂದೇಶಗಳು ಏನನ್ನ ಹೇಳ್ತಿವೆ? ನಾವು ಇತ್ತೀಚಿನ ವರ್ಷಗಳ ಸಂದೇಶಗಳನ್ನು ನೋಡಿದ್ರೆ ಅದರಲ್ಲಿ ಯುದ್ಧ, ಪರಿಸರ ನಾಶ, ಈ ಕನ್ಸ್ಯೂಮರ್ ಕಲ್ಚರ್ ಮತ್ತೆ ಈಗ ಹೊಸ ತಂತ್ರಜ್ಞಾನಗಳು, ಈ ಥರದ ವಿಷಯಗಳ ಬಗ್ಗೆ ರಂಗಕರ್ಮಿಗಳು ಹೆಚ್ಚು ಹೆಚ್ಚು ಮಾತಾಡ್ತಿದ್ದಾರೆ. ಒಂದು ರೀತಿ ರಂಗಭೂಮಿ ಸಮಾಜದ ಕನ್ನಡಿಯಾಗಿ ಈ ಎಲ್ಲಾ ಸವಾಲುಗಳಿಗೆ ಸ್ಪಂದಿಸ್ತಿದೆ. ಉದಾಹರಣೆಗೆ, ಈ ವರ್ಷದ ಸಂದೇಶದಲ್ಲಿ ನಟ ವಿಲಮ್ ಡೆಫೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ AI ಬಗ್ಗೆ ಮಾತಾಡಿದ್ದಾರೆ. ಅವರ ಪ್ರಕಾರ AI ಇದೆಯಲ್ಲ, ಅದು ಇವತ್ತು ಕೋಣೆಯಲ್ಲಿರೋ ಆನೆ ತರ. ಅಂದ್ರೆ ಎಲ್ಲರಿಗೂ ಕಾಣಿಸುತ್ತೆ, ಆದರೆ ಅದರ ಬಗ್ಗೆ ಮಾತಾಡೋಕೆ ಯಾರು ಮುಂದೆ ಬರ್ತಿಲ್ಲ. ಅವರ ಮಾತಿನ ಅರ್ಥ ಇಷ್ಟೇ: ಈ ಸೋಷಿಯಲ್ ಮೀಡಿಯಾ, ಈ ಹೊಸ ಟೆಕ್ನಾಲಜಿ ಎಲ್ಲ
ನಮ್ಮನ್ನ ಹತ್ರ ತರುತ್ತೆ ಅಂತ ನಾವು ಅನ್ಕೊಳ್ತೀವಿ, ಆದರೆ ನಿಜವಾಗ್ಲೂ ಅವು ನಮ್ಮನ್ನ ಒಬ್ರಿಂದೊಬ್ರು ದೂರ ಮಾಡ್ತಿವೆ. ಈ ವಿಪರ್ಯಾಸದ ಬಗ್ಗೆ ಅವರು ಗಮನ ಸೆಳೆದಿದ್ದಾರೆ. ಹಾಗಿದ್ರೆ ಈ ಎಲ್ಲಾ ಚರ್ಚೆಗಳ ನಂತರ ನಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ರಂಗಭೂಮಿಯ ಅಂತಿಮ ಉದ್ದೇಶವಾದರೂ ಏನು? ಅದು ನಮಗೇನ್ ಕೊಡುತ್ತೆ? ಕೊನೆದಾಗಿ ಹೇಳೋದಾದ್ರೆ, ರಂಗಭೂಮಿ ಅನ್ನೋದು ಒಂದು ಕಂಪ್ಲೀಟ್ ಆರ್ಟ್. ಅದು ಬರೀ ಮನರಂಜನೆ ಅಲ್ಲವೇ ಅಲ್ಲ. ಅದು ನಮಗೆ ನಮ್ಮ ಗತಕಾಲವನ್ನ ತೋರಿಸುತ್ತೆ, ನಮ್ಮ ವರ್ತಮಾನವನ್ನ ವಿಮರ್ಶೆ ಮಾಡುತ್ತೆ, ಮತ್ತೆ ಭವಿಷ್ಯದ ಸಾಧ್ಯತೆಗಳನ್ನ ಊಹಿಸ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಬಹುಶಃ ಈ ಜಗತ್ತಿನ ಅತೀ ದೊಡ್ಡ ಪ್ರಶ್ನೆ ನಾನ್ಯಾರು ಅನ್ನೋದಕ್ಕೆ ಉತ್ತರ ಹುಡುಕೋಕೆ ರಂಗಭೂಮಿಯೊಂದು ದಾರಿ ತೋರಿಸುತ್ತೆ. ಅದು ನಮ್ಮನ್ನ, ನಮ್ಮ ಸಮಾಜವನ್ನ ಮತ್ತು ನಮ್ಮ ಅಸ್ತಿತ್ವವನ್ನ ಅರ್ಥ ಮಾಡ್ಕೊಳ್ಳೋಕೆ ಸಿಕ್ಕಿರೋ ಒಂದು ಅದ್ಭುತ ಅವಕಾಶ. ಈ ಪ್ರಶ್ನೆಯನ್ನ ನಮ್ಮುಂದಿಟ್ಕೊಂಡು ಯೋಚಿಸೋಣ.